ಸಂಪುಟ ವಿಸ್ತರಣೆಯ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೀವು ಗಮನಿಸ್ತಾ ಹೋಗಬಹುದು ಟಿವಿ9 ನಲ್ಲಿ. ರಾಹುಲ್ ಅಂಗಳದಲ್ಲಿ ಚೆಂಡು ಇದೆ. ಸದ್ಯ ಯಾರ ಹೆಸರು ಇವತ್ತು ಫೈನಲ್ ಆಗುತ್ತೆ. ನಾಳೆನೇ ನೂತನ ಸಚಿವರ ಪದಗ್ರಹಣ ನಡೀಬಹುದು. ಯಾಕಂದ್ರೆ ಸರ್ಕಾರದ ಕಡೆಯಿಂದನೂ ಕೂಡ ಮೌಖಿಕವಾಗಿ ಕೆಲ ಸೂಚನೆಗಳನ್ನ ಲೋಕಭವನಕ್ಕೆ ನೀಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಹೊಸಬರಿಗೆ ಮಣೆ ಹಾಕಿ ಮತ್ತೆರಡು ಡಿಸಿಎಂ ಸ್ಥಾನ ಸೃಷ್ಟಿಸುವಂತ ಚಾನ್ಸಸ್ ಇರಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಡಿಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನ ಸೃಷ್ಟಿಸುವಂಥ ಪ್ರಯತ್ನ ಆಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ವಿರೋಧ ಮಾಡಿದ್ದರು ಅಂತ ಹೇಳಿ ಆಗ ಬಹಳ ಸುದ್ದಿಯಾಗಿತ್ತು. ಬಟ್ ಈಗ ಇರುವಂಥ ಸಂಪುಟದಲ್ಲಿ ಮುಂದಿನ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಮತ್ತೆರಡು ಹೊಸ ಡಿಸಿಎಂ ಸ್ಥಾನವನ್ನ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಒಲವು ಹೊಂದಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಸಹಜವಾಗಿ ಒಂದಕ್ಕಿಂತ ಹೆಚ್ಚಿನ ಡಿಸಿಎಂ ಸ್ಥಾನ ಸೃಷ್ಟಿ ಆದರೆ ಅದಕ್ಕೆ ಇರೋ ವ್ಯಾಲ್ಯೂನೂ ಇರಲ್ಲ ಅನ್ನುವಂಥ ರೀತಿಯಾಗಿ ಎಲ್ಲ ಮಾತಿದೆ. ರಾಜಕೀಯ ವಿಶ್ಲೇಷಣೆ ನಡೀತಾ ಇರುತ್ತೆ. ಬಟ್ ಇನ್ನೊಂದೆರಡು ಪವರ್ಸ್ ಹೌಸ್ ಆಗಬಾರ್ದು ಅಂತ ಅಂದ್ಕೊಂಡು ಈ ತರದೊಂದು ಪ್ರಯತ್ನ ಕೂಡ ಇರ್ಬೋದು, ಗೊತ್ತಿಲ್ಲ. ಇನ್ನೊಂದ್ ಕಡೆ ಕುತೂಹಲಕಾರಿ ಘಟ್ಟಕ್ಕೆ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇದ್ದು 2 ತಿಂಗಳ ಹಗ್ಗ ಜಗ್ಗಾಟಕ್ಕೆ ಇವತ್ತೇ ತೆರೆ ಬೀಳಬಹುದು. ರಾಹುಲ್ ಗಾಂಧಿ ನಿವಾಸದಲ್ಲಿ ಇವತ್ತು ಮಹತ್ವದ ಸಭೆ ಇದೆ. ಸಂಜೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆ ನಡೆಸೋದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಕೂಡ ಜಾಯ್ನ್ ಆಗ್ಬೋದು. ಇವತ್ತು ಅವ್ರ ಬರ್ತ್ಡೇ ಅಂತ ಕಾಣಿಸುತ್ತೆ ಬಿ.ಕೆ. ಹರಿಪ್ರಸಾದ್ ಅವರದ್ದು. ಅವರಿಗೊಂದು ಕಂಗ್ರಾಚುಲೇಟ್ ಮಾಡೋದ್ರ ಜೊತೆಗೆ ವಿಶ್ವಾಸ ಹೇಳೋದ್ರ ಜೊತೆಗೆ ಅವ್ರದ್ದು ಒಂದು ಪಟ್ಟಿ ಇರುತ್ತಲ್ವಾ, ಆ ಪಟ್ಟಿಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ನೋಡಬೇಕು. ದೆಹಲಿಯ 10 ಜನಪಥ್ ರಸ್ತೆಯಲ್ಲಿರುವಂಥ ರಾಹುಲ್ ಗಾಂಧಿ ನಿವಾಸದಲ್ಲಿ ಇವತ್ತು ಸಭೆ ನಡೀಬೋದು. ನಿಮ್ಗೆ ಗೊತ್ತಿರ್ಬೋದು, ಹತ್ತತ್ರ 2 ತಿಂಗಳು ಆಗ್ತಾ ಬಂತು. ಈಗ ಡಿ.ಕೆ. ಶಿವಕುಮಾರ್ ಅವರು ಅವ್ರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿ ಬಂದು ಜೂನ್ 3, 2026 ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿರುವಂಥದ್ದು. ಇವತ್ತೆಷ್ಟು 29ನೇ ತಾರೀಕು. ಅಲ್ಲಿಗೆ ಹೆಚ್ಚು ಕಡಿಮೆ ಹತ್ತತ್ರ 2 ತಿಂಗಳು ಆಗ್ತಾ ಬಂತು. ಆ ಕಾರಣಕ್ಕಾಗಿನೇ ಹೇಳಿದ್ದು 2 ತಿಂಗಳ ಈ ಪ್ರಹಸನಕ್ಕೆ ತೆರೆ ಬೀಳಬಹುದಾ ಅಂತ ಚಾನ್ಸಸ್ ಇದೆ. ಡಿ.ಕೆ. ಶಿವಕುಮಾರ್ ಅವರ ಯೋಜನೆ ಏನು? ಸಚಿವರ 2ನೇ ಪಟ್ಟಿಯಲ್ಲಿ 14 ಹೆಸರುಗಳು ಫೈನಲ್ ಆಗ್ಬೋದು. ಬಾಕಿ ಇರುವಂತಹ 6 ಹೆಸರುಗಳ ಬಗ್ಗೆ ಹೈಕಮಾಂಡ್ಗೆ ಈಗಲೂ ಕೂಡ ಗೊಂದಲ ಇದೆ. ಇರೋ 14ರಲ್ಲಿ ಅಥವಾ 20ರಲ್ಲಿ 75% ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಒಲವನ್ನ ಹೊಂದಿದ್ದಾರೆ. 25% ಹಳಬರಿಗೆ ಅವಕಾಶ ಕೊಡೋದಕ್ಕೆ ಸಿಎಂ ಇಚ್ಛೆ ಇದೆಯಂತೆ. ಆದ್ರೆ ಈ 75-25 ಬೇಡ ರೇಷಿಯೋ, 60-40 ಅನುಪಾತಕ್ಕೆ ಹೈಕಮಾಂಡ್ ನಾಯಕರು ಒಲವನ್ನ ಹೊಂದಿದ್ದಾರೆ. ಅಂದ್ರೆ 60% ಹೊಸಬರಿಗೆ, 40% ಹಳಬರಿಗೆ ಅನ್ನುವಂಥದ್ದು. ಡಿ.ಕೆ. ಶಿವಕುಮಾರ್ 25% ಹಳಬರು ಅಂತ ಹೇಳ್ಕೊಂಡು ಅವ್ರ ಯೋಜನೆ ಇದೆಯಂತೆ. ಬಟ್ ಹೈಕಮಾಂಡ್ ಈ ರೀತಿಯಾದಂಥ ಒಲವನ್ನು ಹೊಂದಿದ್ದಾರೆ ಅಂತ. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲ ಹೊಂದಿರುವಂಥವ್ರು ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲ ಕೊಡುವಂಥ ಕೆಲ ಶಾಸಕರುಗಳೇನಿದ್ದಾರೆ, ಬಹುತೇಕ ಎಲ್ಲರೂ ಮೊದಲ ಬಾರಿಗೆ ಆಯ್ಕೆ ಆದಂಥವರೇ ಬಹುತೇಕ ಪಟ್ಟಿಯಲ್ಲಿರುವಂಥದ್ದು. ಆ ಕಾರಣಕ್ಕಾಗಿ ಅಂಥವ್ರನ್ನ ಹೆಚ್ಚಿಗೆ ಸೇರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸಬ್ರು ಅನ್ನುವಂಥ ದಾಳವನ್ನ ಡಿ.ಕೆ. ಶಿವಕುಮಾರ್ ಉರುಳಿಸಿರ್ಬೋದಾ ಅಂತ ಚಾನ್ಸಸ್ ಇದೆ. ಬಟ್ ಡಿ.ಕೆ. ಸಿದ್ದರಾಮಯ್ಯ ಹಾಗೆ ಬಿ.ಕೆ. ಹರಿಪ್ರಸಾದ್ ವಿಚಾರವಾಗಿ ಸ್ವಲ್ಪ ಹಳೆಬ್ರು ಅವ್ರ ಬೆನ್ನಿಗೆ ನಿಂತಿರುವಂಥವ್ರು, ಅವ್ರು ನಂಬ್ಕೊಂಡಿರುವಂಥವ್ರು. ಹಾಗಾಗಿ ಅವ್ರುಗಳಿಲ್ಲ, ಕೆಲವರು ಹಳೆಬ್ರಿಗೂ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟು ಹೆಚ್ಚು ಮಾಡಿರ್ಬೋದು. ಮತ್ತೆರಡು ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗ್ಬೋದು ಅಂತಲೂ ಕೂಡ ಬಹಳ ಚರ್ಚೆ ಇದೆ. ಡಿ.ಕೆ. ಶಿವಕುಮಾರ್ ಒಲವನ್ನ ಹೊಂದಿದ್ದಾರಂತೆ. ಅಗೈನ್ ಜಾತಿ ಸಮೀಕರಣದ ವಿಚಾರವಾಗಿ ಬಂದಂತ ಸಂದರ್ಭದಲ್ಲಿ ಈಗ ಒಕ್ಕಲಿಗ ಸಮುದಾಯದ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಲಿಂಗಾಯತ ಸಮುದಾಯದ ಒಬ್ಬರಿಗೆ ಡಿಸಿಎಂ ಮಾಡೋಣ, ಎಸ್.ಟಿ. ಸಮುದಾಯದ ಮತ್ತೋರ್ವನಿಗೂ ಕೂಡ ಡಿಸಿಎಂ ಮಾಡೋಣ. ಎಸ್.ಸಿ. ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಇದೆ. ಸೊ ಎಸ್.ಸಿ, ಎಸ್.ಟಿ, ಲಿಂಗಾಯತ ಈ 3 ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ನಾಯಕರುಗಳನ್ನ ನಾವು ಡಿಸಿಎಂ ಹುದ್ದೆ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಕೊಟ್ಟಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಜನರು ಮುಂದೆ ಹೋದಾಗ ಸ್ವಲ್ಪ ಸಮುದಾಯಗಳು ಪಕ್ಷದ ಕಡೆಗೆ ವಾಲ್ಬೋದು ಅನ್ನುವಂಥದ್ದು ಇವ್ರ ಉದ್ದೇಶ ಇರ್ಬೋದು. ಬಟ್ ಅಗೈನ್ ನಾನು ಹೇಳಿದಾಗೆ